ನಿಮ್ಮ ಮನೆಯವರು ಅಥವಾ ನಿಮ್ಮ ಯಜಮಾನರು ಗಂಡ ಕೆಟ್ಟ ಚಟಗಳ ದಾಸರಾಗಿದ್ದಾರೆ, ಒಂದು ಕುಡಿತಾ ಇದ್ದಾರೆ, ಒಂದು ಸಿಗರೇಟ್ ಸಹಿತ ಇತ್ತು ಅಂತಂದರೆ, ಅಥವಾ ಪರಸ್ತ್ರೀಯ ಒಂದು ಸಹವಾಸ ಇತ್ತು ಅಂತಂದರೆ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಅದು ಬಿಟ್ಟು ಹೋಗೋದಕ್ಕೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ, ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಳ್ಳಿ. ಇನ್ನು ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೊಳ್ಳೋಣ. ಮನೆಯಲ್ಲಿ ಅಂತಂದರೆ ಗಂಡ ಅಂಥವ್ರು ಕೆಟ್ಟ ಚಟಗಳ ದಾಸ ಆಗಿದೆ ಅಂತಂದರೆ, ಇಸ್ಪೀಟ್ ಆಡೋವಂಥದ್ದು, ರೇಸ್ ಆಡೋವಂಥದ್ದು, ಹುಡುಗಿರ ಸಹವಾಸ ಇರುವಂಥದ್ದು, ಡ್ರಿಂಕ್ಸ್ ಮಾಡೋವಂಥದ್ದು, ಸಿಗರೇಟ್ ಸೇದೋವಂಥದ್ದು, ಇದೆಲ್ಲ ಇತ್ತು ಅಂತಂದರೆ ಈ ಒಂದು ಸರಳವಾದಂತಹ ತಂತ್ರವನ್ನು ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಏನು ಅಂತಂದರೆ, ಮಂಗಳ ಮುಖಿಯರ ಹತ್ರ ಹೋಗಿ ಸ್ವಲ್ಪ ದಕ್ಷಿಣ ಒಂದು 50 ರೂಪಾಯಿ ಎಷ್ಟೋ ಕೊಡ್ತು ಅಂತಂದರೆ ಅವ್ರ ಹತ್ರ ಕೇಳಿ, 7 ರೂಪಾಯಿ ಕೊಡು ಅಂತ. 7 ರೂಪೀಸ್, 7 ಅಂತಂದರೆ ಕೇತು ಅದಲ್ಲ, ಆ 7 ರೂಪಾಯಿನ ತಗೋಬೇಕು. ಮತ್ತು ಅವ್ರ ಹತ್ರ ನಿಂಬೆಹಣ್ಣನ್ನು ಇಸ್ಕೋಬೇಕು. ಅವ್ರು ನಿಂಬೆಹಣ್ಣು ಇಟ್ಟಿರ್ತಾರೆ, ಅವರು ದೃಷ್ಟಿ ತೆಗೆಯಕ್ಕೆ ಇಟ್ಟಿರ್ತಾರೆ. ಅವರು ನಿಜವಾದಂತಹ ಒಂದು ಮಂಗಳಮುಖಿಯರಾದ ಇಟ್ಟಿರ್ತಾರೆ. ಇಲ್ಲ ಅವ್ರು ನಿಂಬೆಹಣ್ಣು ಇಟ್ಟಿಲ್ಲ ಅಂದರೆ ನೀವೇ ನಿಂಬೆಹಣ್ಣ ಕೊಡಿಸಿ ಅವ್ರ ಕೈಯಿಂದ ಈಸ್ಕೊಡಿ. ಗೊತ್ತಲ್ಲ, 7 ರೂಪಾಯಿ ಕಾಯಿನನ್ನು ಇಸ್ಕೊಂಡು ಫಸ್ಟ್ 50 ರೂಪಾಯಿ ಕೊಟ್ಬಿಡ್ತು ಅಂತಂದರೆ ಅವ್ರು ಖುಷಿಯಾಗಿ ಎಲ್ಲ ಮಾಡಿಕೊಡ್ತಾರೆ. ಅವ್ರು 8 ರೂಪಾಯಿ ಕಾಯಿನನ್ನು 7 ರೂಪಾಯಿ ಕಾಯಿನನ್ನು ಅವ್ರ ಹತ್ರ ಇಸ್ಕೊಳ್ಳಿ. ಮತ್ತು ನಿಂಬೆಹಣ್ಣನ್ನು ಮಂತ್ರಿಸ್ಬಿಟ್ಟು ಕೊಡಿ ಅಂತ ಅವ್ರು ಏನೋ ಒಂದು ಮಂತ್ರಿಸ್ಬಿಟ್ಟು ಅವರು ಕೊಡ್ತಾರೆ. ಜೊತೆಗೆ ಒಂದು ಬಳೆಯ ಗಾಜಿನ ಬಳೆ ಅಥವಾ ಅವ್ರು ಹಾಕೊಂಡಿರ್ತಾರೆ ಬಳೆ, ಅದನ್ನು ಒಂದನ್ನು ಈಸ್ಕೊಂಡು ಬನ್ನಿ, ಕೇಳಿ, ಕೊಡ್ತಾರೆ ಅವರು, ಇಲ್ಲ ಅಂತ ಹೇಳಲ್ಲ. ಇದು ಕೊಡು, ಏನೋ ಒಂದು ಶಾಸ್ತ್ರ ಮಾಡಬೇಕು, ನಮ್ಮ ಗುರುಗಳೇ ಹೇಳಿದ್ದಾರೆ ಅಂತ ಹೇಳ್ತು ಅಂತಂದರೆ ಅವರು ಕೊಡ್ತಾರೆ. ಗೊತ್ತಲ್ಲ, ಇದೆಲ್ಲವನ್ನು ತೆಗೆದುಕೊಂಡು ಬಂದು ಒಂದು ಬಿಳಿ ಬಟ್ಟೆಯಲ್ಲಿ ಗಂಟನ್ನು ಕಟ್ಟಿ, ಬಿಳಿ ಬಟ್ಟೆಯಲ್ಲಿ ಗಂಟನ್ನು ಕಟ್ಟಿ, ಒಂದು ಕಪ್ಪು ಬಟ್ಟೆ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಒಂದು ಕಪ್ಪು ಬಟ್ಟೆ ಹಾಸಿ ಅದನ್ನು ಇಟ್ಟು ಆ ಕಪ್ಪು ಬಟ್ಟೆಯಲ್ಲಿ ಕಟ್ಟಬೇಕು. ಒಂದು ಬಿಳಿ ಮತ್ತು ಕಪ್ಪು ಎರಡೂ ಇರಬೇಕು. ಒಳಗಡೆ ಬಿಳಿ, ಮೇಲ್ಗಡೆ ಕಪ್ಪು, ಅದನ್ನು ಕಟ್ಟಿ ಒಂದು ಬಟ್ಟಲಲ್ಲಿ ಇಡಬೇಕು. ಆ ಬಟ್ಟಲಲ್ಲಿ ಇಟ್ಬಿಟ್ಟು ನೀವೇನು ಮಾಡಬೇಕು ಅಂತಂದರೆ, ಒಂದು ಬಟ್ಲಿರುತ್ತಲ್ಲ, ಆ ಬಟ್ಲಲ್ಲಿ ಇಟ್ಬಿಟ್ಟು ನೀವು ಮಂಚದ ಕೆಳಗಡೆ ಇಡಬೇಕು. ಯಜಮಾನರು ಮಲ್ಕೊಡುವಂಥ ಜಾಗದಲ್ಲಿ. ಮಂಚದ ಮೇಲೆ ಮಲಗಿಲ್ಲ ಅಂತಂದರೆ ತಲೆ ಹತ್ರ ಅಥವಾ ಸೈಡಲ್ಲಿ ಯಾವ್ದಾದ್ರು ಒಂದು ಮೂಲೆ ಆ ಒಂದು ವೈಬ್ರೇಷನ್ ತಾಗೋ ಹಾಗೆ ಅನ್ನ ಹಿಡಿ, ಸಂಕಲ್ಪ ಮಾಡಿ ಇಡಬೇಕು. ನಮಗೆ ಯಜಮಾನರು ಈ ಥರ ಸಿಗರೇಟ್ ಸೇರ್ತಾ ಇದ್ದಾರೆ, ಹೊರಟೋಗ್ಲಿ, ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ, ಪರಸ್ತ್ರೀ ದೋಷ ಇದೆ, ಇದೆಲ್ಲ ಹೊರಟೋಗ್ಲಿ ಅಂತ ಸಂಕಲ್ಪವನ್ನು ಮಾಡಿ ಖಂಡಿತವಾಗ್ಲೂ ಕೂಡ ಅದು ಹೊರಟೋಗ್ಬಿಡುತ್ತೆ. ಕೆಲವೇ ದಿನಗಳಲ್ಲಿ ಅದು ಹೊರಟೋಗ್ಬಿಡುತ್ತೆ. ಅಕಸ್ಮಾತ್ ಸಂಪೂರ್ಣವಾಗಿ ಹೋಗಲಿ ಅಂತಂದರೆ ಕಡಿಮೆ ಆಗುತ್ತೆ. ಒಂದು 50 to 60% ಕಡಿಮೆ ಆಯಿತು ಅಂದರೆ ಇಸ್ಪೀಟ್ ಆಡ್ತಾ ಇರ್ತಾರೆ. ಫುಲ್ ಕಡಿಮೆ ಆಗಿಲ್ಲ ಅಂದರೆ 1 ಲಕ್ಷ ಕಳ್ಕೊತಾ ಇರ್ತಾರೆ, ಒಂದು 20-30 ಸಾವಿರ ಕಳ್ಕೊತಾರೆ. ಮತ್ತೆ ಒಂದು 3 ತಿಂಗಳು 6 ತಿಂಗಳು ಆದಮೇಲೆ ಇದು ಯಾವ ಟೈಮಲ್ಲಾದ್ರೂ ಮಾಡ್ಬೋದು. ಅದನ್ನು ಹಾಗೆ ಇಟ್ಬಿಡಿ. ಒಂದು 15 ದಿನ, ಒಂದು ಅಮಾವಾಸ್ಯೆ ಅಥವಾ ಒಂದು